ಎಲ್ಲರಿಗೂ ನಮಸ್ಕಾರ. ಇವತ್ತು ಅವರೆಕಾಳು ಸಪ್ಪೆಸರು ಮಾಡುವ ವಿಧಾನವನ್ನು ತೋರಿಸ್ತಾ ಇದ್ದೀನಿ. ಈಗ ಸೀಸನ್ ಅವರೆಕಾಳು. ಅವರೆಕಾಳು ಅರ್ಧ kg ಬಿಡಿಸಿರೋ ಅವರೆಕಾಳನ್ನ ಇಟ್ಟಿದ್ದೀನಿ. ಮತ್ತು ಇಲ್ಲಿ ಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 6 ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿನ ಹುರ್ಕೊಂಡು ಇಟ್ಟಿದ್ದೀನಿ. 1 ಸ್ಪೂನ್ ಜೀರಿಗೆ, ಇದನ್ನು ಕೂಡ ಹುರ್ಕೊಂಡು ಇಟ್ಟಿದ್ದೀನಿ. ಮತ್ತು ಒಂದು ಫುಲ್ ಲೆಮನ್ ಎಕ್ಸ್ಟ್ರಾಕ್ಟ್ ಮಾಡಿ ಜ್ಯೂಸ್ ಇಟ್ಟಿದ್ದೀನಿ. ಮತ್ತು ಇಲ್ಲಿ ಇದು ಅವರೆಕಾಳಿಗೆ ಒಗ್ಗರಣೆ ಹಾಕೋದಕ್ಕೆ, ಇದು ಸಪ್ಪೆಸರು ಸಾರು ಮಾಡೋದಕ್ಕೆ. ಇದ್ರ ಜೊತೆ ಅವರೆಕಾಳು ಬೇಯಿಸಾದ್ಮೇಲೆ ಇದ್ರ ಜೊತೆ ಅರ್ಧ ಕಪ್ ಅವರೆಕಾಳು ಹಾಕ್ಕೊಂಡು ಇದಿಷ್ಟನ್ನು ಒಟ್ಟಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಬ್ಬಬೇಕಾಗತ್ತೆ. ಈ ಸಪ್ಪೆಸರಿಗೆ ಬರೀ ಹೆಸರೇ ಸಪ್ಪೆಸರು. ಸೊ ಹಾಗಾಗಿ ಸ್ವಲ್ಪ ಸಪ್ಪೆ ಇದ್ದರೂ ಚೆನ್ನ ಅಂತ ಹೇಳಿ ಕೆಲವರು ಅವರೆಕಾಳಿಗೆ ಒಂಚೂರು ಉಪ್ಪು ಮತ್ತು ನಿಂಬೆ ಹುಳಿ ಹಾಕ್ಕೊಂಡು ಹಾಗೇ ತಿಂತಾರೆ. ಇಲ್ಲದೇ ಇದ್ದರೆ ಅವರೆಕಾಳಿಗೆ ಈ ಥರ ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಇಲ್ಲಿ ಸಾಸಿವೆ ಜೀರಿಗೆ ಒಗ್ಗರಣೆ ಮಾಡಿಕೊಂಡು ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ನಿಂಬೆ ರಸ ಹಾಕಿ ಇದಕ್ಕೆ ಪಲ್ಯವನ್ನು ಮಾಡಿ ಸಪ್ಪೆಸರು ಜೊತೆ ಇದನ್ನು ಸವಿಯಬೇಕು. ನೋಡಿ, ಈಗ ಬೆಂದಿರೋ ಅವರೆಕಾಳನ್ನ ಅರ್ಧ ಕಪ್ಪಾರು ತೊಗೋಬೋದು, 1/4 ಕಪ್ಪಾರು ತೊಗೋಬೋದು, ನಿಮಗೆ ತಿಕ್ನೆಸ್ ಯಾವ ರೀತಿ ಬೇಕೋ ಅದನ್ನು. ಮತ್ತು ಈಗ ನಾನು ತಿಳಿಸ್ದಂಗೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ ಹುರಿದಿಟ್ಟಿರೋ ಜೀರಿಗೆ 1 ಸ್ಪೂನು, ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ, ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇದನ್ನು ಗ್ರೈಂಡ್ ಮಾಡ್ಕೋಬೇಕು. 1.5 ಕಪ್ಪು ನೀರು ಹಾಕಿ ಅವರೆಕಾಳನ್ನ ಬೇಯಿಸ್ಕೊಂಡಿದ್ದೆ. ಈಗ ಅದು ನೀರನ್ನ ಬಸ್ಕೊಂಡಿದ್ದೀನಿ. ಈ ನೀರಿಗೆ ನಾನು ತಿಳಿಸಿದ್ನಲ್ಲ ಅದು ರುಬ್ಬಿದ್ದೀನಿ. ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಕೆಲವರು ಕಾಯಿ ತುರಿ ಹಾಕದೆ ಹಾಗೆ ಮಾಡ್ತಾರೆ. ಕಾಯಿ ತುರಿ ಹಾಕ್ತೇನೂ ಮಾಡ್ಬೋದು, ಇಲ್ಲದೇ ಈ ರೀತಿಯೂ ಮಾಡಿದ್ರೂ ಚೆನ್ನಾಗಿರುತ್ತೆ. ನಾನು ಒಂದು ನಿಂಬೆಹಣ್ಣು ಜ್ಯೂಸ್ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದು ಸಪ್ಪೆಸರು ಚೆನ್ನಾಗಿ ಬಂದಿದೆ. ಅರೋಮ್ಯಾಟಿಕ್ ಸ್ಮೆಲ್ಲು ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿ ಅವರೆಕಾಯಿ ತೋರಿಸಿರೋದನ್ನು ನಾನು ತಿಳಿಸಿರೋ ಹಾಗೆ ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕಿ ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಅದು ಸಪ್ಪೆಯಾಗಿ ಹೀಗೇನು ಇದಕ್ಕೆ ಲೈಮು ಮತ್ತು ಉಪ್ಪು ಹಾಕ್ಕೊಂಡು ಕೆಲವರು ಹೀಗೇ ಕೂಡ ಸಪ್ಪೆಸರು ಜೊತೆ ತಿಂತಾರೆ. ಇದು ಮುದ್ದೆಗೂ ತುಂಬ ಚೆನ್ನಾಗಿರುತ್ತೆ, ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಸಪ್ಪೆಸರು ರೆಡಿಯಾಗಿದೆ ನೋಡಿ.